ಒಬ್ಬ ಶಾಸಕರಾದವರಿಗೆ ಬೇಸಿಕ್ ಆಗಿರುವಂತಹ ಕಾಮನ್ ಸೆನ್ಸ್ಗಳು ಇರಬೇಕು. ಆ ಕಾಮನ್ ಸೆನ್ಸ್ ಹರೀಶ್ ಪೂಂಜಾ ಅವರಿಗೆ ಖಂಡಿತವಾಗ್ಲೂ ಇಲ್ಲ ಅನ್ನೋದನ್ನ ಪಾಪ ಪದೇ 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 ಪ್ರೂವ್ ಮಾಡ್ತಿರ್ತಾರೆ. ಚಿಕ್ಕುಂದೂರಾವ್ ಅವರನ್ನ ಅಥವಾ ಅವರ ಕಾರ್ಯಕ್ಷಮತೆಯನ್ನ ಪ್ರಶ್ನೆ ಮಾಡೋ ಆಗದೆ ಅವರ ಹೆಂಡತಿಗೆ ಬಗ್ಗೆ ಮಾತಾಡ್ತಾ ಪೂಂಜಾ ಎನ್ನುವಂತಹ ಶಾಸಕನ ಮನಸ್ಸಿಗೆ ಎಷ್ಟು ತುಕ್ಕು ಹಿಡಿದಿದೆ, ಹುಳ ಹಿಡಿದಿದೆ ಅನ್ನುವಂಥದ್ದನ್ನ ಪದೇ ಪದೇ ಪ್ರೂವ್ ಮಾಡ್ತಾರೆ. 5 ಕೇಸ್ಗಳನ್ನ ತನ್ನ ಮೈ ಮೇಲೆ ಹಾಕೊಂಡು ದೀಪು ಶೆಟ್ಟಿ ಅನ್ನುವಂತಹ ಒಬ್ಬ ಹಿಂದುವನ್ನೇ ಕೊಲೆ ಮಾಡಿ ಆರೋಪಿಯಾಗಿದ್ದಂಥವನು, ಒಬ್ಬ ಮುಸ್ಲಿಂ ಹುಡುಗನನ್ನು ಕೊಲೆ ಮಾಡಿ ಆರೋಪಿಯಾಗಿದ್ದಂಥವನು, ಅಟ್ರಾಸಿಟಿ ಕೇಸ್ಗಳನ್ನ ತನ್ನ ಮೇಲೆ ಹಾಕೊಂಡಿದ್ದಂಥವನು, ಅಂತಹವನ್ನ ರೌಡಿಶೀಟರ್ ಅಂತ ಕರೀದೆ. ಇನ್ನೇನ್ ಕರೀಬೇಕು ನನಗೆ ಅರ್ಥ ಆಗ್ತಿಲ್ಲ. ಬುರ್ಖಾ ಹಾಕೊಳ್ಳೋರು ಅನಿಸ್ತಿದೆ. ಬುರ್ಖಾ ಹಾಕೊಂಡು ಇವತ್ತು ಮುಂದೆ ಮಂಗಳೂರಲ್ಲಿ ನೋಡಿ ಬುರ್ಖಾ ಹಾಕೊಳ್ಳೋ ಹೆಣ್ಮಕ್ಳು ಎಲ್ಲಾ ಜಾತಿ ಜನಾಂಗದವ್ರಿಗೆ ಆರೋಗ್ಯ ಸೇವೆಗಳನ್ನ ಕೊಡ್ತಾ ಇದ್ದಾರೆ. ಎಷ್ಟು ಜನ ಸೂಪರ್ ಆಗಿರುವಂತಹ ಅತ್ಯುತ್ತಮವಾದಂತಹ ಸರ್ವಿಸ್ ಅನ್ನು ಕೊಡುವಂತಹ ಮಂಗಳೂರಿನಲ್ಲಿರುವಂತಹ ಡಾಕ್ಟರ್ಗಳು ಬುರ್ಖಾದಾರಿಗಳು ಬುರ್ಖಾ ಹಾಕೊಂಡು ಸೈಂಟಿಸ್ಟ್ ಗಳ ಕೆಲಸ ಮಾಡ್ತಿದ್ದಾರೆ, ಬುರ್ಖಾ ಹಾಕೊಂಡು ಇಂಜಿನಿಯರ್ ಗಳ ಕೆಲಸ ಮಾಡ್ತಿದ್ದಾರೆ. ಯಾರನ್ನ ಮದುವೆ ಆಗಬೇಕು ಅನ್ನೋದು ಅವರ ವೈಯಕ್ತಿಕ ವಿಚಾರ. ನಾಳೆ ನಿನ್ನ ಮಗಳಿದ್ರೆ ಮಗಳು, ಮಗ ಇದ್ರೆ ಮಗ, ಯಾರನ್ನ ಮದುವೆ ಆಗ್ಬೇಕು ಅನ್ನೋದು ಅವರ ವೈಯಕ್ತಿಕ ವಿಚಾರ. ಅದನ್ನ ಕೇಳಕ್ಕೆ ನೀನ್ ಯಾವ ದೊಣ್ಣೆನಾಯ್ತಾ? ಒಬ್ಬ ಶಾಸಕರಾದವರಿಗೆ ಬೇಸಿಕ್ ಆಗಿರುವಂತಹ ಕಾಮನ್ ಸೆನ್ಸ್ಗಳು ಇರಬೇಕು ಮತ್ತು ತಾನು ಯಾವ ವ್ಯವಸ್ಥೆಯಲ್ಲಿ ಇದೀನಿ ಅನ್ನೋದು ಪ್ರಜ್ಞೆ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡೋದಾದ್ರೂ ಕೂಡ ಹೇಗೆ ಟೀಕೆ ಮಾಡಬೇಕು ಅನ್ನುವಂತ ಒಂದು ಕಾಮನ್ ಸೆನ್ಸ್ ಇರುತ್ತೆ. ಆ ಕಾಮನ್ ಸೆನ್ಸ್ ಹರೀಶ್ ಪೂಂಜಾ ಅವರಿಗೆ ಖಂಡಿತವಾಗ್ಲೂ ಇಲ್ಲ ಅನ್ನೋದನ್ನ ಪಾಪ ಪದೇ 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 ಪ್ರೂವ್ ಮಾಡ್ತಿರ್ತಾರೆ. ಈಗೊಬ್ರು ಮಿನಿಸ್ಟರ್ ಕೆಲಸ ಮಾಡಿಲ್ಲ, MLA ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವರನ್ನ ಪ್ರಶ್ನಿಸುವ ಹಕ್ಕಿರುತ್ತೆ. ಒಬ್ಬ ಉಸ್ತುವಾರಿ ಸಚಿವರು ಅವರೇನೋ ಸರಿಯಾಗಿ ನಡ್ಕೊಂಡಿಲ್ಲ ಅಂತ ಅಂದಾಗ ಅವರನ್ನ ಕೂಡ ಪ್ರಶ್ನೆ ಮಾಡುವ ಹಕ್ಕು ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿದೆ. ಈ ಬೇಸಿಕ್ ಕಾನ್ಸೆಪ್ಟ್ ಅಲ್ಪಜ್ಞಾನಿಗಳಾಗಿರುವಂತಹ ಜನರಿಗೂ ಕೂಡ, ಅಂದ್ರೆ ಅಟ್ಲೀಸ್ಟ್ ನಾಲೆಡ್ಜ್ ಇರುವಂತಹ ಸಾಮಾನ್ಯ ಪ್ರಜೆಗಳಿಗೂ ಕೂಡ ಇದೆ. ಆದ್ರೆ ಈ ಕಾಮನ್ ಸೆನ್ಸ್ ಅನ್ನುವಂಥದ್ದು ಹರೀಶ್ ಪೂಂಜಾ ಎನ್ನುವಂತಹ ಶಾಸಕನಿಗೆ ಖಂಡಿತವಾಗ್ಲೂ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿನೇಶ್ ಗುಂಡೂರಾವ್ ರವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಕೂಡ, ಮಂತ್ರಿಗಳು ಕೂಡ ಹೌದು. ಅವರ ಕಾರ್ಯಕ್ಷಮತೆಯಲ್ಲಿ ಏನಾದ್ರೂ ತೊಂದರೆ ಇದೆ ಅಂತ ಅಂದ್ರೆ ಅವರನ್ನ ಕೇಳಬೇಕು, ಪ್ರಶ್ನೆ ಮಾಡ್ಬೇಕು. ವಿರೋಧ ಪಕ್ಷಗಳು ಕೆಲ್ಸಾನೇ ಆಳುವ ವರ್ಗವನ್ನ ಅಥವಾ ಆಳುವ ಸರ್ಕಾರವನ್ನ ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳೋದು. ಆದ್ರೆ ಈ ಹರೀಶ್ ಪೂಂಜಾ ತರಹದವರು ತಮ್ಮ ಕೆಲಸ ಏನು, ತಮ್ಮ ಕರ್ತವ್ಯ ಏನು ಅನ್ನೋದನ್ನೇ ಮರೆತು ಬಿಟ್ಟು ದಿನೇಶ್ ಗುಂಡೂರಾವ್ ರವರನ್ನ ಅಥವಾ ಅವರ ಕಾರ್ಯಕ್ಷಮತೆಯನ್ನ ಪ್ರಶ್ನೆ ಮಾಡೋಕ್ ಆಗದೆ ಅವರ ಹೆಂಡತಿಗೆ ಬಗ್ಗೆ ಮಾತಾಡ್ತಾ ತನ್ನ ಮನಸ್ಥಿತಿ ಎಷ್ಟು ತುಚ್ಛವಾದದ್ದು ಮತ್ತು ಹರೀಶ್ ಪೂಂಜಾ ಎನ್ನುವಂತಹ ಶಾಸಕನ ಮನಸ್ಸಿಗೆ ಎಷ್ಟು ತುಕ್ಕು ಹಿಡಿದಿದೆ, ಹುಳ ಹಿಡಿದಿದೆ ಅನ್ನುವಂಥದ್ದನ್ನ ಪದೇ ಪದೇ ಪ್ರೂವ್ ಮಾಡ್ತಿದ್ದಾರೆ. ಅವ್ರ ನಾಯಕರು ಕೂಡ ಹಂಗೆ, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ ಹಂಗೆ ಇವರ ರಾಷ್ಟ್ರೀಯ ನಾಯಕರುಗಳು, ರಾಜ್ಯ ನಾಯಕರುಗಳು ಹಂಗೆ ಆಡ್ತಾರೆ. ಈ MLA ಕೂಡ ಹಂಗೆ ಆಡ್ತಾರೆ. ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ನನಗ್ ಗೊತ್ತಿಲ್ಲ. 5 ಕೇಸ್ಗಳನ್ನ ತನ್ನ ಮೈ ಮೇಲೆ ಹಾಕೊಂಡು ದೀಪು ಶೆಟ್ಟಿ ಅನ್ನುವಂತಹ ಒಬ್ಬ ಹಿಂದುವನ್ನೇ ಕೊಲೆ ಮಾಡಿ ಆರೋಪಿಯಾಗಿದ್ದಂಥವನು, ಒಬ್ಬ ಮುಸ್ಲಿಂ ಹುಡುಗನನ್ನು ಕೊಲೆ ಮಾಡಿ ಆರೋಪಿಯಾಗಿದ್ದಂಥವನು, ಅಟ್ರಾಸಿಟಿ ಕೇಸ್ಗಳನ್ನ ತನ್ನ ಮೇಲೆ ಹಾಕೊಂಡಿದ್ದಂಥವನು, ಅಂತಹವನ್ನ ರೌಡಿಶೀಟರ್ ಅಂತ ಕರೀದೆ. ಇನ್ನೇನ್ ಕರಿಬೇಕು ನನಗೆ ಅರ್ಥ ಆಗ್ತಿಲ್ಲ.
ಅಥವಾ ಅವನನ್ನ ಬೇರೆ ಇನ್ನೇನಾದ್ರೂ ಕರಿಬೇಕು ಅಂತ ಇದ್ರೆ ಪಾಪ ಮಾನ್ಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರು ಅದನ್ನ ಪ್ರಶ್ನೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಯಾಕೆ ಇವ್ರಿಗೆ ಮನಸ್ಥಿತಿ ಬಂದಿದೆ ಅಂತ ಅಂದ್ರೆ ಅವ್ರ ಹೆಂಡತಿ ಬುರ್ಖಾ ಹಾಕೊಂಡಿದ್ದಾಳೆ ಅಥವಾ ಬುರ್ಖಾ ಹಾಕೊಳ್ಳೋರ್ ಮನಸ್ಥಿತಿ. ಏನ್ ಬುರ್ಖಾ ಹಾಕೊಳ್ಳೋರ್ ಮನಸ್ಥಿತಿ? ಬುರ್ಖಾ ಹಾಕೊಂಡು ಇವತ್ ನಿಮ್ದೇ ಮಂಗಳೂರಲ್ಲಿ ನೋಡಿ, ಬುರ್ಖಾ ಹಾಕಿರೋ ಹೆಣ್ಮಕ್ಳು ಎಲ್ಲಾ ಜಾತಿ ಜನಾಂಗದವ್ರಿಗೆ ಆರೋಗ್ಯ ಸೇವೆಗಳನ್ನ ಕೊಡ್ತಾ ಇದ್ದಾರೆ. ಎಷ್ಟು ಜನ ಸೂಪರ್ ಆಗಿರುವಂತಹ ಅತ್ಯುತ್ತಮವಾದಂತಹ ಸರ್ವಿಸ್ ಅನ್ನು ಕೊಡುವಂತಹ ಮಂಗಳೂರಿನಲ್ಲಿರುವಂತಹ ಡಾಕ್ಟರ್ಗಳು ಬುರ್ಖಾಧಾರಿಣಿಗಳು ಅಣ್ಣ. ಬುರ್ಖಾ ಹಾಕೊಂಡು ಸೈಂಟಿಸ್ಟ್ ಗಳ ಕೆಲಸ ಮಾಡ್ತಿದ್ದಾರೆ, ಬುರ್ಖಾ ಹಾಕೊಂಡು ಇಂಜಿನಿಯರ್ ಗಳ ಕೆಲಸ ಮಾಡ್ತಿದ್ದಾರೆ. ಬುರ್ಖಾ ಹಾಕೊಳ್ಳೋ ಹೆಣ್ಮಕ್ಳು ಸಾಧನೆಯನ್ನ ಮಾಡ್ತಾ ಇದ್ದಾರೆ. SSLC ರಿಸಲ್ಟ್ ಬಂತು, PUC ರಿಸಲ್ಟ್ ಬಂತು ಅಣ್ಣ. ಒಂದ್ಸತಿ ನಿಮ್ ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆದೇನೆ ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡ್ ನ ತೆಗೆದು ನೋಡಿ. ಬುರ್ಖಾ ಹಾಕೊಳ್ಳೋ, ಹಿಜಾಬ್ ಹಾಕೊಳ್ಳೋ ಹೆಣ್ಮಕ್ಳು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಎರಡನೇದಾಗಿ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಏನಿದೆ? ನೀವು ಪ್ರಶ್ನೆ ಮಾಡ್ಬೇಕಾ? ನೀವು ಸಚಿವರನ್ನ ಪ್ರಶ್ನೆ ಮಾಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಸಚಿವರನ್ನ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು ಅವ್ರ ಪತ್ನಿ ನಡ್ಕೊಂಡ್ ಬರ್ತೀರಾ ಅಂತ ಅಂದ್ರೆ ಎಷ್ಟು ಕೆಟ್ಟ ಮತ್ತು ನೀಚ ಮನಸ್ಥಿತಿ ಇದೆ, ಎಷ್ಟು ಇಸ್ಲಾಮೋಫೋಬಿಯಾ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹೋಗಿ ಹೇಳೋಗಿ ಏನಂತ ಹೇಳಿದಿರಾ? ತಬ್ಬೂರಾವ್ ರವರು ಅಂದ್ರೆ ದಿನೇಶ್ ಗುಂಡೂರಾವ್ ಅವರ ಪತ್ನಿನೇ ಜಿಹಾದ್ ಮಾಡಿದ್ದಾರೆ ಅಂತ. ಹೋಗಯ್ಯ ಹೇಳೋಗೋ. ನಿಮ್ ಚಕ್ರವರ್ತ ಎಂತ ಅವನ ಸುಳ್ಳು ಬೆಲೆ ಹೆಂಗ್ ಕುಂಗ್ಲಿ. ಆ ಹೆಂಗ್ ಕುಂಗ್ಲಿ ಹೇಳ್ತಾನಲ್ಲ, ಹಿಂದೂ ಗಂಡ್ ಮಕ್ಳೆಲ್ಲ ಮುಸ್ಲಿಂ ಹೆಣ್ಣು ಮಕ್ಳನ್ನ ಮದುವೆ ಆಗಿ ಅಂತ. ಅವನಕ್ ಹೇಳೋಗೋ, ಯಾಕೆ ಜಿಹಾದ್ ಮಾಡಕ್ ಹೇಳ್ಕೊಡ್ತಿದ್ಯಾ? ಮುಸ್ಲಿಂ ಹೆಣ್ಮಕ್ಳೆಲ್ಲ ಜಿಹಾದ್ ಮಾಡ್ಬಿಡ್ತಾರೆ ಅಂತ ಹೇಳೋಗೋ ಅವನಿಗೆ. ಅವ್ನ್ ಹಂಗಂತಾನೆ, ಇವ್ನ್ ಹಿಂಗಂತಾನೆ. ಫೈನಲಿ ಏನಾದ್ರೂ ಮಾಡಿ, ಏನ್ ವಿಷಯ ಆದ್ರೂ ಮುಸಲ್ಮಾನರನ್ನ ಎಳೆದ್ ತರ್ಬೇಕು, ಮುಸ್ಲಿಂ ಹೆಣ್ಮಕ್ಳನ್ನ ಎಳೆದು ತರ್ಲಿಲ್ಲ ವಿಚಾರಗಳಲ್ಲಿ ಅಂತ ಅಂದ್ರೆ ನಿಮಗೆ ತಿಂದಿದ್ದನ್ನ ಅರ್ಗಲ್ಲ. ಯಾರು ಯಾರನ್ನ ಮದುವೆ ಆಗಬೇಕು ಅನ್ನೋದು ಅವ್ರವ್ರ ವೈಯಕ್ತಿಕ ವಿಚಾರ. ನಾಳೆ ನಿನ್ನ ಮಗಳಿದ್ರೆ ಮಗಳು, ಮಗ ಇದ್ರೆ ಮಗ, ಯಾರನ್ನ ಮದುವೆ ಆಗ್ಬೇಕು ಅನ್ನೋದು ಅವ್ರವ್ರ ವೈಯಕ್ತಿಕ ವಿಚಾರ. ಅದನ್ನ ಕೇಳಕ್ ನೀನ್ ಯಾವ ದೊಣ್ಣೆ ನಾಯಕ? ಧರ್ಮ ಪರಿಪಾಲನೆ ಮಾಡೋದು ಅವ್ರವ್ರ ನಂಬಿಕೆ. ನನಗೆ ಇಸ್ಲಾಂ ಇಷ್ಟನ ನಾನು ಫಾಲೋ ಮಾಡ್ತೀನಿ, ನಂಗೆ ಬೇರೆ ಯಾವ್ದು ಧರ್ಮ ಇಷ್ಟನ ನಾನು ಅದನ್ನ ಫಾಲೋ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರಪ್ಪ? ನಿಮ್ದೇ RSS ಲೀಡರ್ಸ್ ಗಳ ಮಕ್ಕಳು, ಸುಬ್ರಹ್ಮಣ್ಯ ಸ್ವಾಮಿ ಅವರ ಮಗಳು ಸುಹಾಸಿನಿ ಯಾರನ್ನ ಮದ್ವೆ ಆಗಿದ್ದಾರೆ? ಹೋಗೋ ಹೇಳೋಗೋ, ತಲೆ ಮೇಲೆ 4 ಬಿಟ್ಟು ಬುದ್ಧಿ ಹೇಳೋಗೋ. ಯಾಕೆ ಮುಸಲ್ಮಾನಂಗ್ ಮಾಡ್ಕೊಟ್ಟಿದೀರಾ ಅಂತ ಅದನ್ನ ಕೇಳಕ್ ಆಗಲ್ಲ. ನಿಮ್ಮ ತಟ್ಟೆಲೆ ಹೆಗಣ ಬಿಟ್ಟಿದೆ, ಬೇರೆಯವ್ರ ತಟ್ಟೆಲಿರೋ ನೊಣಾನೇ ನೋಡಕ್ ಹೋಗ್ತೀರಾ? ಅಲ್ಟಿಮೇಟ್ಲಿ ಯಾರನ್ನ ಮದುವೆ ಆಗ್ಬೇಕು, ಯಾರನ್ನು ಮದುವೆ ಆದ್ರೆ ಯಾರ ಮನಸ್ಥಿತಿ ಯಾವ ತರ ಇರುತ್ತೆ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ನೀನ್ ಯಾರು? ನಾನ್ ಎಲ್ಲಾ ಲೀಡರ್ಸ್ ಗಳನ್ನ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ದಿನೇಶ್ ಗುಂಡೂರಾವ್ ಅವರ ಪತ್ನಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂತಹ ಬಾಯಿಗಳಿಗೆ ಬೀಗ ಹಾಕಿಸ್ದೇ ಇದ್ರೆ ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು, ನಮ್ಮ ಮನೆಯ ಹೆಣ್ಣು ಮಕ್ಕಳುಗಳ ಬಗ್ಗೆಯೂ ಕೂಡ ಮಾತಾಡಕ್ ಶುರು ಮಾಡ್ತಾರೆ. ಇಂತಹವರ ವಿರುದ್ಧ ಒಬ್ಬ ಶಾಸಕನಾಗಿ ಒಂದು ಹೆಣ್ಣು ಮಗುವಿನ ಬಗ್ಗೆ ತುಚ್ಛವಾಗಿ ಮಾತನಾಡುವಂತಹ, ಒಬ್ಬ ಮಹಿಳೆಯ ಬಗ್ಗೆ ತುಚ್ಛವಾಗಿ ಮಾತನಾಡುವಂತಹ, ಒಬ್ಬ ಸಚಿವರ ಬಗ್ಗೆ ತುಚ್ಛವಾಗಿ, ಆಕೆಯ ಅವರ ಹೆಂಡತಿಯ ಬಗ್ಗೆ ಒಂದು ಹಿನ್ನೆಲೆಯನ್ನ ತಗೊಂಡು ಮಾತನಾಡುವಂತವ್ರಿಗೆ ನೀಡಬೇಕಾದಂತಹ ಶಿಕ್ಷೆಯನ್ನ ನೀಡದೆ ಹೋದ್ರೆ ಮುಂದೆ ಇವ್ರುಗಳೆಲ್ಲ ಇನ್ನೂ ತುಂಬಾ ಕೆಟ್ಟದಾಗಿ ಮಾತನಾಡುವಂತ ಎಲ್ಲಾ ಚಾನ್ಸಸ್ ಇದೆ. ಯಾರ್ಯಾರನ್ನ ಮದ್ವೆ ಆಗ್ಬೇಕು, ಯಾರ್ಯಾವ ಧರ್ಮ ಫಾಲೋ ಮಾಡ್ಬೇಕು ಅದನ್ನ ಕೇಳಕ್ ನೀವ್ ಯಾರು ಅಲ್ಲ. ನಿಮಗೆ ನಿಜವಾಗ್ಲೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇದ್ರೆ ನೀವು ಕೇಳಿ. ಇವಾಗ ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆ ಮಾಡಿ, ಸಿದ್ಧಾಂತದ ಬಗ್ಗೆ ಪ್ರಶ್ನೆ ಮಾಡಿ. ಅದನ್ನ ಬಿಟ್ಟು ಮನೆಯ ಹೆಣ್ಮಕ್ಳ ವಿಚಾರಕ್ಕೆ ಬಂದ್ರೆ ನಿಮ್ಮನೆ ಹೆಣ್ಮಕ್ಳು ಕ್ಯಾಕರು ಸುಗಿಯೋ ದಿನಗಳು ತುಂಬಾ ದೂರ ಇಲ್ಲ. ಹರೀಶ್ ಪೂಂಜಾ ಅವರೇ, ನೀವೊಬ್ರು ಶಾಸಕರು, ನೆನಪಿರ್ಲಿ. Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura.
ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.